ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿಯನ್ನು ಮಾಡುವಂತಹ ಸೃಷ್ಟಿಕರ್ತ ಬ್ರಹ್ಮನ ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಸಕಲರೂ ನನ್ನ ಮಕ್ಕಳೇ ಹೌದು. ಅವರೆಲ್ಲರೂ ನನ್ನನ್ನು ಪ್ರೀತಿಯಿಂದ ತಂದೆ ಎನ್ನುವಂತೆ ಕೊಂಡಾಡುತ್ತಾರೆ, ಭಕ್ತಿ ಭಾವದಿಂದ ಪೂಜಿಸುತ್ತಾರೆ. ಅವರೆಲ್ಲರೂ ನನ್ನ ಮಕ್ಕಳೇ ಹೌದು ಅಂತಾದರೂ ಈ ಸತ್ಯಲೋಕದಲ್ಲಿ ನಾನು ಸೃಷ್ಟಿ ಮಾಡುವ ಕಾಲದಲ್ಲಿ ನಾನು ಕಾಣುವುದಕ್ಕಾಗಿ ನನ್ನ ಕಣ್ಣ ಮುಂದೆ ಒಬ್ಬಳು ಮಗಳು ಬೇಕು ಎನ್ನುವಂತ ಅಪೇಕ್ಷೆ ಮೂಡಿದ ಹೊತ್ತಿನಲ್ಲಿ ಒಂದು ಯಜ್ಞವನ್ನೂ ಕೈಗೊಂಡೆ. ಅದರ ಮೂಲಕವಾಗಿ ನಿನ್ನನ್ನು ತಿಳಿದುಕೊಂಡೆ. ಕರೆಯುವುದಕ್ಕೆ ಶಾರದಾ ಎನ್ನುವಂತಹ ಹೆಸರನ್ನಿರಿಸಿದೆ, ಇರುವುದಕ್ಕೆ ಶಾರದಾ ಮಂಟಪವನ್ನು ಕಟ್ಟಿಸಿಕೊಟ್ಟೆ. ಅದೆಷ್ಟೋ ಸಖಿಯರು ನಿನ್ನ ಮನವರಿತು ನಿನಗೆ ಒದಗಿಸಿಕೊಡುವುದಕ್ಕೆ ಇದ್ದಾರೆ. ಏನು ಬೇಕು ಏನು ಬೇಡ ಎಲ್ಲ ತಿಳಿದುಕೊಂಡು ನಿನಗೆ ಒದಗಿಸಿಕೊಡುತ್ತಾರೆ. ಅವರ ಜೊತೆಯಲ್ಲಿ ನೀನು ಸಂತೋಷದಿಂದ ನಗು ಮುಖದಿಂದ ಇದ್ದೀಯಾ ಎನ್ನುವಂತಹ ಭಾವದಿಂದ ನಾನು ಕಳೆದಿರುತ್ತಾದಿನ ದಿನವನ್ನು. ಇಲ್ಲ ಮಗಳೇ, ಕೆಸರಿನಲ್ಲಿರುವಂತಹ ತಾವರೆಯನ್ನು ಕಿತ್ತು ಬಂಡೆಗಲ್ಲ ಮೇಲೆ ಹಾಕಿದರೆ ಯಾವ ರೀತಿಯ ಪರಿಸ್ಥಿತಿ ತಾವರೆಗೆ ಒದಗಿ ಬರುವುದು ಒಂದೇ ರೀತಿಯಲ್ಲಿ ನಿನ್ನ ಮುಖಕಮಲವಾಗಿ ಹೋಗಿದೆಯಮ್ಮ. ಯಾವುದೋ ಒಂದು ದುಗುಡ ನಿನ್ನನ್ನು ಆವರಿಸಿದೆ ಎನ್ನುವುದೇ ಸ್ಪಷ್ಟ. ಏನೆಂದು ಹೇಳಿದೆ ಅಂತಾದರೆ ಬಂದಂತಹ ಕೊರತೆಯನ್ನು ನಾನು ದೂರಗೊಳಿಸುವುದಿಲ್ಲ. ಅದೆಷ್ಟು ಮಾಡಿದ್ದೀರಿ ಹಾಗೆಂದುಕೊಂಡು ಈ ಸತ್ಯಲೋಕದಲ್ಲಿ ಯಾವುದಕ್ಕೂ ಕೊರತೆಯನ್ನು ಮಾಡದವರು ನೀವು. ಈ ಕರೆಯುವಂತಹ ಸಂದರ್ಭದಲ್ಲಿ ಅದೆಷ್ಟು ನಗುನಗುತ್ತಾ ಓಡೋಡಿಕೊಂಡು ಬರುತ್ತಿದ್ದವನು ನಾನು. ಆದ್ರೆ ಈ ರೀತಿ ಬರಲು ಕಾರಣ ಉಂಟು ಜನಕ. ನಿಮ್ಮಿಂದ ಜನಿಸಲ್ಪಟ್ಟಂತಹ ಎಲ್ಲ ಉದ್ಯೋಗಾವಕಾಶವನ್ನು ಕೊಟ್ಟಿದ್ದೀರಿ. ನಿಮ್ಮ ಪ್ರೀತಿಯ ಮಗಳಂತ ನಾನು ಶಾರದೆ, ನಿಮಗೆ ಉದ್ಯೋಗಾವಕಾಶವನ್ನು ಕೊಡುತ್ತೀರಾ? ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಸಕಲರಿಗೂ ಉದ್ಯೋಗ ಎನ್ನುವುದು ಅನಿವಾರ್ಯತೆ. ಕಾರಣ ಅನೇಕ ಉದ್ದೇಶವನ್ನಿರಿಸಿಕೊಂಡು ದುಡಿಮೆಯನ್ನು ಅನೇಕ ಮಂದಿ ಮಾಡುತ್ತಾರೆ. ಒಂದು ಕಾಡಿನಲ್ಲಿರುವಂತಹ ಮೃಗವಾದರೂ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಇನ್ನೊಂದು ಪ್ರಾಣಿಯನ್ನು ಬೇಟೆಯಾಡಿಕೊಂಡು ತನ್ನ ಜೀವನವನ್ನು ಸಾಗಿಸುತ್ತದೆ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯಾದವ ತಾನು ತನ್ನ ಮನೆ ತನ್ನ ಸಂಸಾರ ಎನ್ನುವಂತಹ ಭಾವದಿಂದ ಅನೇಕ ಮಂದಿ ದುಡಿದರು ಅಂತಾದರೆ ಇನ್ನೂ ಅನೇಕ ಮಂದಿ ಲೋಕದ ಒಳಿತಿಗಾಗಿ ಯಾಗ ಯಜ್ಞಾದಿಗಳು ತಪಸ್ಸೆನ್ನುವಂತಹ ಕಾಯಕದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾರೆ. ಹಾಗೆಂದು ಸತ್ಯಲೋಕದಲ್ಲಿರುವಂತಹ ನಾನಿರಬಹುದು, ಮೂರ್ತಿಗಳಾದಂತಹ ನಾವು ಆದಿಯಲ್ಲಿ ಆದಿಮಾಯೆಯಿಂದ ಸೃಜಿಸಲ್ಪಡುವಂತಹ ಹೊತ್ತಿನಲ್ಲಿ ಜಗದಾದಿ ಮಾಯೆಯಲ್ಲಿ ಕೇಳಿಕೊಂಡದ್ದು ನಾವು ಮಾಡಬೇಕಾದಂತಹ ಕಾಯಕ ಏನು ತಾಯೇ ಮುಂದಕ್ಕೆ
ಅಂದೇ ನಾವು ಮನಗಂಡಿದ್ದೇವೆ ಏನಾದರೂ ಒಂದು ನಾವು ಉದ್ಯೋಗವನ್ನು ಮಾಡಬೇಕು ಎನ್ನುವುದನ್ನು. ಹಾ ಹಾಗೆಂದು ಇಂದು ನಿನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದೆ ಉದ್ಯೋಗವನ್ನು ನಾನೂ ಮಾಡಬೇಕು ತಂದೆ. ಮಗಳೇ, ಹಾ ಒಂದು ವಸ್ತುವನ್ನೇ ಆಗಿರಲಿ, ಈಗ ಒಂದು ಕಬ್ಬಿಣದ ವಸ್ತುವನ್ನು ನಾವು ಒಂದು ಕಡೆ ಸುಮ್ಮನೆ ಇಟ್ಟಿದ್ದೆವು ಅಂತಾದರೆ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ, ತುಕ್ಕು ಹಿಡಿದು ಹೋಗುತ್ತದೆ. ನಿಜ. ಒಬ್ಬ ವ್ಯಕ್ತಿಯಾದರೂ ಅಷ್ಟೇ, ದುಡಿಯದೆ ಒಂದು ಕಡೆಯಲ್ಲಿ ಸುಮ್ಮನೆ ಕುಳಿತಿದ್ದ ಅಂತಾದರೆ ಅವನಲ್ಲಿ ಜಡತ್ವ ಆವರಿಸಿ ಅದೇ ಮುಂದೆ ರೋಗಕ್ಕೆ ಕಾರಣವಾಗುತ್ತದೆ. ಈ ಪ್ರಪಂಚದಲ್ಲಿರುವಂತಹ ಸಕಲರಿಗೂ ವಿದ್ಯೆ ಎನ್ನುವುದು ಅನಿವಾರ್ಯ. ಹಾಗೆಂದು ನಿನ್ನ ಮನಸ್ಸಿನಲ್ಲಿ ಇಂದು ಉದ್ಯೋಗ ಮಾಡಬೇಕೆನ್ನುವಂತಹ ಭಾವ ಮೂಡಿದ ಹೊತ್ತಿಗೆ ನೀನು ನನ್ನಲ್ಲಿ ವ್ಯಕ್ತಪಡಿಸಿದೆ ಅಂತ ಕಾರಣಕ್ಕಾಗಿ ಯಾವುದೋ ಒಂದು ಉದ್ಯೋಗವನ್ನು ನಿನಗೆ ಕೊಡುವ ಹಾಗಿಲ್ಲ. ನನ್ನ ಮಗಳು ಶಾರದೆ ಒಂದು ಉದ್ಯೋಗವನ್ನು ಮಾಡುತ್ತಾಳೆ ಅಂತಾದರೆ ಅದರಿಂದ ಲೋಕ ಪ್ರಯೋಜನವನ್ನು ಹೊಂದಬೇಕು. ಯಾವ ಉದ್ಯೋಗವಾದೀತು, ಯಾವ ಖಾತೆ ಬಾಕಿ ಉಳಿದಿದೆ ಅಂತ ನಾನು ಯೋಚನೆ ಮಾಡುವಾಗ, ಮಗಳೇ ನೋಡು, ಶಕ್ತಿಗೆ ಒಡತಿಯಾಗಿ ಬೆರೆಯುವವಳು ಪರಮೇಶ್ವರನ ಮಡದಿಯಾಗಿರುವಂತಹ ಪಾರ್ವತಿ ಆದರೆ, ವೈಕುಂಠವಾಸಿ ಆಗಿರುವಂತಹ ಶ್ರೀಮನ್ನಾರಾಯಣನ ಮಡದಿಯಾಗಿರುವಂತಹ ಲಕ್ಷ್ಮಿಯಾದರೂ ಐಶ್ವರ್ಯಕ್ಕೆ ಒಡತಿಯಾಗಿ ಮೆರೆಯುತ್ತಾ ಇದ್ದಾಳೆ. ನನ್ನ ಮಗಳನ್ನು ಉದ್ಯೋಗ ಮಾಡುತ್ತಾಳೆ ಅಂತಾದ್ರೆ ಯಾವುದಕ್ಕೆ ಒಡತಿ ಎನ್ನುವಂತೆ ನಾನು ಯೋಚನೆ ಮಾಡುವಾಗ ಒಂದು ಉದ್ಯೋಗ ಬಾಕಿ ಉಳಿದಿದೆ ಮಗಳೇ. ಇನ್ನು ಈ ಪ್ರಪಂಚದಲ್ಲಿ ವಿದ್ಯೆಯೊಂದು ಇಲ್ಲ ಅಂತಾದರೆ ಒಬ್ಬ ವ್ಯಕ್ತಿಯಾದವನ ಜೀವನ ಕೋಡು ಬಾಲಗಳಿಲ್ಲದ ಹಸುವಿನಂತಾಗಿ ಹೋಗುತ್ತದೆ. ವಿದ್ಯೆ ಎನ್ನುವಂತಹ ಸಂಪತ್ತಿಗಿಂತ ಮಿಗಿಲಾದ ಸಂಪತ್ತು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನಾವು ಒಂದಷ್ಟು ಸಂಪಾದನೆ ಮಾಡಿಕೊಂಡು ಕೂಡಿಟ್ಟೆವು ಅಂತಾದರೆ ಅದನ್ನು ಕಳ್ಳತನ ಯಾರಾದರೂ ಮಾಡಬಹುದು, ಅಥವಾ ಅದು ನಮ್ಮಿಂದ ಕಳೆದು ಹೋಗುವಂತಹ ಸಂಪತ್ತಾಗುತ್ತದೆ. ಈ ದೇಹವೆನ್ನುವುದು ಅಷ್ಟೇ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವಂತಹ ಶರೀರವಿದು. ಹಾಗೆಂದು ನಾವು ಕಲಿತಂತಹ ವಿದ್ಯೆ ಯಾವತ್ತು ನಮ್ಮಿಂದ ದೂರವಾಗುವಂತಹದ್ದಲ್ಲ. ನಾವೊಬ್ಬರಿಗೆ ಕೊಡುತ್ತೇವೆ ಅಂತಾದರೆ ನಮ್ಮಲ್ಲಿ ಅಧಿಕವಾಗುವಂತಹ ಸಂಪತ್ತು, ನಮ್ಮಿಂದ ಇನ್ನೊಬ್ಬರಿಗೆ ನಾವು ಕಳ್ಳತನ ಮಾಡಿಕೊಳ್ಳುವುದಕ್ಕೆ ಆಗದೇ ಇರುವಂತಹ ಸಂಪತ್ತು, ಅಣ್ಣ ತಮ್ಮಂದಿರು ಪಾಲು ಮಾಡಿಕೊಳ್ಳೋದಕ್ಕೆ ಆಗದೇ ಇರುವಂತಹ ಒಂದು ಸಂಪತ್ತು ಈ ಪ್ರಪಂಚದಲ್ಲಿ ಉಂಟು ಅಂತಾದರೆ ಅದು ವಿದ್ಯೆ ಮಾತ್ರ. ಅಂತಹ ವಿದ್ಯೆಗೆ ಅಧಿನಾಯಕಿಯಾಗಿ ನೀನು ಮೆರಿಬೇಕು ಮಗಳೇ. ವಿದ್ಯಾದಿ ದೇವತೆ ಶಾರದೆಯಾಗಿ ಮೆರೀಬೇಕು. ನಾನು ನಿನ್ನ ಕಿವಿಯಲ್ಲಿ ಹೇಳಿದರೆ ಸಾಕಾಗುತ್ತದ ಹೇಳಂತೆ? ಖಂಡಿತವಾಗಿಯೂ ಇಲ್ಲ. ಈ ವಿಚಾರವನ್ನು ಲೋಕ ಎಲ್ಲ ತಿಳಿದುಕೊಳ್ಳಬೇಕು. ಹಾಗಿದ್ದರೆ ಒಂದು ವಿಶೇಷವಾದಂತಹ ಶುಭ ಮುಹೂರ್ತದಲ್ಲಿ ನಿನಗೆ ವಿದ್ಯಾದಿ ದೇವತೆಯ ಪೀಠವನ್ನು ಒದಗಿಸಿಕೊಡುತ್ತೇನೆ. ಎಲ್ಲಿ ಎನ್ನುವಂತಹ ಪ್ರಶ್ನೆಯೂ ಮೂಡಬಹುದು. ನಾನೇ ಕಟ್ಟಿಸಿಕೊಡುವಂತಹ ಶಾರದಾ ಮಂಟಪದಲ್ಲಿ ನಿನಗೆ ವಿದ್ಯಾದಿ ದೇವತೆಯ ಪೀಠವನ್ನು ಒದಗಿಸಿಕೊಡುತ್ತೇನೆ. ಪೌರೋಹಿತ್ಯ ನನ್ನದೇ. ಹಾಗೆಂದು ಯಾರು ಬರಬೇಕು? ಲೋಕಮುಖದಲ್ಲಿರುವಂತಹ ಸಾಧು ಸಜ್ಜನರು, ಋಷಿಮುನಿಗಳು ಎಲ್ಲರೂ ಬಂದು ಸೇರಬೇಕು. ದೇವಾದಿ ದೇವತೆಗಳೂ ಬರಬೇಕು. ವೈಕುಂಠವಾಸಿಯಾಗಿರುವಂತಹ ಶ್ರೀಹರಿಯೂ ಬರಬೇಕು. ನಾನು ಇರ್ತೇನೆ, ನೀನು ಇರಬೇಕು. ಹಾಗೆಂದು ಬರಬಾರದು ಯಾರು ಎನ್ನುವಂತಹ ಒಂದು ಲೆಕ್ಕವೂ ನನ್ನಲ್ಲಿ ಉಂಟು. ಒಂದು ಪಟ್ಟಿಯೇ ಇದೆ. ಪಟ್ಟಿಯಲ್ಲಿ ಹೆಚ್ಚು ಮಂದಿಯ ಹೆಸರುಗಳು ಇಲ್ಲ. ಹಾಗೆ ಎಲ್ಲರೂ ಬಂದು ಸೇರಿದರೆ ಅದು ಸಂತೆಯಾಗಿ ಹೋಗುತ್ತದೆ. ಹಾಗಾಗಬಾರದು. ಜ್ಞಾನಿಗಳಿರಬೇಕು, ಅದರಲ್ಲಿ ಇರುವರು ಬರಲೇಬಾರದು. ಒಬ್ಬ ಕೈಲಾಸಾಧಿಪತಿ ಆಗಿರುವಂತಹ ಪರಮೇಶ್ವರ, ಇನ್ನೊಬ್ಬ ಹರಿಯ ಮಗನಾಗಿರುವಂತಹ ಮನ್ಮಥ, ಇವರು ಇಲ್ಲದೆ ಇರುವಂತಹ ಸಭೆಯಾಗಬೇಕು. ಈ ನೀನು ಮನ್ಮಥನನ್ನು ನೋಡಿದ್ದೀಯ, ವಿಚಾರವನ್ನು ಕೇಳಿದ್ದೀಯ. ಮನ್ಮಥನ ಕೈಯಲ್ಲಿರುವಂತಹ ವಿಶೇಷವಾದಂತಹ ಒಂದು ಬಾಣ, ಅದು ಎಲ್ಲಾ ಬಾಣಗಳು ಒಬ್ಬರ ಮೇಲೆ ಪ್ರಯೋಗ ಮಾಡಿದೆವು ಅಂತಾದರೆ ಒಂದಿದ್ದದ್ದು ಎರಡಾಗುವುದು, ಒಂದು ಪ್ರಾಣವಾದರೂ ಹೋಗುತ್ತದೆ. ಆದರೆ ಇವನ ಕೈಯಲ್ಲಿರುವಂತಹ ಬಾಣ ಹಾಗಲ್ಲ. ಒಬ್ಬರ ಮೇಲೆ ಪ್ರಯೋಗ ಮಾಡಿದ ಅಂತಾದರೆ ಇನ್ನೊಂದು ಜೀವರಾಶಿಯ ಸೃಷ್ಟಿಗೆ ಅದು ಕಾರಣವಾಗುತ್ತದೆ. ಅಂದ್ರೆ ದೇಹದಲ್ಲಿ ಆಸೆ ಎನ್ನುವುದು ಹುಟ್ಟುತ್ತದೆ, ಕಾಮ ಎನ್ನುವುದು ಹುಟ್ಟಿ ಅದು ಇನ್ನೊಂದು ಸೃಷ್ಟಿಗೆ ಕಾರಣವಾಗುತ್ತದೆ. ಅದೇ ರೀತಿಯಲ್ಲಿ ಈ ಮನ್ಮಥನು ಅಷ್ಟೇ. ಒಂದು ಸಭೆಗೆ 4 ಮಂದಿ ಸಂಸ್ಕಾರಯುತವಾಗಿ ಇರುವ ಸಭೆಯಲ್ಲಿ ಇವನ ಆಗಮನ ಆಯಿತು ಅಂತಾದ್ರೆ ಆ ಸಭೆ ಹಾಳಾಗುತ್ತದೆ. ಅವನು ಬರುವುದು ಬೇಡ. ಇನ್ನೊಬ್ಬ ಪರಮೇಶ್ವರ ಯಾಕೆ ಬರಕೂಡದು? ಅವನನ್ನು ನೀನು ನೋಡಿದ್ದೀಯ. ಒಂದು ಮೈಯೆಲ್ಲ ಬೂದಿಯೆಲ್ಲ ಸ್ನಾನವು ಮಾಡುವುದಿಲ್ಲ, ಬೂದಿಗಳನ್ನೆಲ್ಲ ಮೈಯೆಲ್ಲ ಲೇಪಿಸಿಕೊಳ್ಳುವವ. ಹಾಕಿಕೊಳ್ಳುವುದಕ್ಕೆ ಸರಿಯಾದಂತಹ ಒಂದು ಆಭರಣವೂ ಅವನಿಗೆ ಇಲ್ಲ. ಹಾವುಗಳನ್ನೇ ಆಭರಣವಾಗಿ ಧರಿಸಿಕೊಳ್ಳುವವ. ಅವನ ಭಕ್ತಾದಿಗಳು ಅಷ್ಟೇ ರಾಕ್ಷಸರಿದ್ದಾರೆ. 5 ಬಿಲ್ವ ಪತ್ರೆಯನ್ನಿಟ್ಟು 5 ಬಾರಿ ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಇವನು ಪ್ರತ್ಯಕ್ಷ ಆಗುವಂತಹವನು. ಅವನು ಬರೆಯದೇ ಇರುವಂತಹ ಸಭೆಯಾಗಬೇಕು. ಅವರಿಗೆ ಇಲ್ಲದೆ ಇರುವಂತಹ ಸಭೆಯಲ್ಲಿ ನಿನಗೆ ವಿದ್ಯಾದಿ ದೇವತೆಯ ಪೀಠವನ್ನು ಒದಗಿಸಿಕೊಡುತ್ತೇನೆ. ಇನ್ನು ಮುಂದಕ್ಕೆ ಯಾರು ನಿನ್ನನ್ನು ಅನವರತವು ಪೂಜಿಸುತ್ತಾರೋ ಭಜಿಸುತ್ತಾರೋ ಅವರಿಗೆ ವಿದ್ಯೆ ಎನ್ನುವುದು ಅತಿ ಬೇಗನೆ ಒಲಿಯುವಂತೆ ನೀನು ಅನುಗ್ರಹಿಸಬೇಕು. ವಿದ್ಯಾದಿ ದೇವತೆ ಶಾರದೆಯಾಗಿ ಮೆರೆಯಬೇಕು. ಆದರೆ ಒಂದುಂಟು, ಇದೇ ರೀತಿಯಾದಂತಹ ಬಾಡಿದ ಮುಖವನ್ನು ಹಿಡಿದುಕೊಂಡು ಸತ್ಯಲೋಕದಲ್ಲಿ ಓಡಾಡಬೇಡ. ಸಂತೋಷದಿಂದಲೇ ನಗುಮುಖದಿಂದಲೇ ಇರು. ಆಗ ನಾನು ಮಾಡುವಂತಹ ಸೃಷ್ಟಿಯ ಕಾರ್ಯವು ಸರಾಗವಾಗುತ್ತದೆ. ಆದಷ್ಟು ಬೇಗನೆ ಶುಭ ಮುಹೂರ್ತದಲ್ಲಿ ವಿದ್ಯಾದಿ ದೇವತೆ ಶಾರದೆಯ ಪೀಠವನ್ನು ನಿನಗೆ ಒದಗಿಸಿಕೊಡುತ್ತೇನೆ.